ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಇನ್ಫೋಸಿಸ್ ಬೈ ಬ್ಯಾಕ್ ವಿಂಡೋ ಇವತ್ತು 20th ನವೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ, 26th ನವೆಂಬರ್ಗೆ ಕ್ಲೋಸ್ ಆಗುತ್ತೆ. ಸೊ ನಿಮ್ಮ ಹತ್ರ ಶೇರ್ ಇದ್ರೆ ತಪ್ಪದೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಇನ್ನು ಅಮೆರಿಕದ ಡೌ ಜೋನ್ಸ್ ಮಾರ್ಕೆಟ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ, 46 ಪಾಯಿಂಟ್ಸ್ ಗೇನ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಾ ಇದೆ, ಅದರಲ್ಲೂ ಜಪಾನ್ ಮಾರ್ಕೆಟ್ 3.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 1580 ಕ್ರೋರ್ಸ್ ನ ಬೈ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 1360 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇಬ್ರು ಬೈ ಮಾಡಿದ್ದಾರೆ. ಇವತ್ತು ಗಿಫ್ಟ್ ನಿಫ್ಟಿ 26,150 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ನಿನ್ನೆ 143 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 26,050 ಅಲ್ಲಿ ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಸ್ಟ್ರಾಂಗ್ ಆಗಿ ಮೂವ್ ಆಗಿದೆ ಅಂದ್ರೆ ಐಟಿ ಸೆಕ್ಟರ್ ಮತ್ತು ಬ್ಯಾಂಕಿಂಗ್ ಸೆಕ್ಟರ್, ವೀಕ್ ಆಗಿ ಮೂವ್ ಆಗಿದೆ ಅಂದ್ರೆ ಕಮಾಡಿಟಿ ಮತ್ತು ಎನರ್ಜಿ ಸೆಕ್ಟರ್. ಇವತ್ತು ನಿಫ್ಟಿ ಸ್ಟ್ರಾಂಗ್ ಆಗಿ ಓಪನ್ ಆಗುತ್ತೆ. 26,030 ಎಬೋ ಇದ್ರೆ ಗುಡ್ ಬೈಯಿಂಗ್ ಝೋನ್ ಅಂತ ಹೇಳ್ಬೋದು. ಫಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,150 ಆಗಿರುತ್ತೆ. ಸೆಕೆಂಡ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,250 ಆಗಿರುತ್ತೆ. ಸಪೋರ್ಟ್ ಬಂದ್ಬಿಟ್ಟು 25,900 ಆಗಿರುತ್ತೆ. ಇನ್ನ ನಿನ್ನೆ ಬ್ಯಾಂಕ್ ನಿಫ್ಟಿ 316 ಪಾಯಿಂಟ್ಸ್ ಗೈನ್ ಆಗ್ಬಿಟ್ಟು 59,216 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 59,600 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 58,600 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 500 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 85,186 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 86,000 ವರೆಗೂ ಮೂವ್ ಆಗೋ ಸಾಧ್ಯತೆ ಇದೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 84,500 ಆಗಿದೆ. ಟೀ, ಕಾಫಿ, ಸ್ಪೈಸಸ್ಗೆ US ಇಂದ ಟ್ಯಾರಿಫ್ ತೆಗೆದು ಬಿಟ್ಟಿದ್ದಾರೆ. ಸೊ ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಇಂಡಿಯನ್ ಸ್ಪೈಸಸ್ಗೆ ಅಂತ ಹೇಳ್ಬೋದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ AI ಅನ್ನೋದು ತುಂಬಾ ಸದ್ದು ಮಾಡ್ತಿತ್ತು, ಆದ್ರೆ ಲಾಸ್ಟ್ 3 ಡೇಸ್ ಇಂದ US ಮಾರ್ಕೆಟ್ ಅಲ್ಲಿ ಡೌನ್ ಆಗಿದೆ. ಸೊ ಇದಕ್ಕೆ AI ಮುಖ್ಯ ಕಾರಣ, AI ಕಂಪನಿಗಳೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೆನ್ಸೆಕ್ಸ್ ಇವತ್ತು ಒಂದು ಎಕ್ಸ್ಪೈರಿ ಇರುತ್ತೆ, ಒಂದು ಬಿಗ್ ವಾಲೆಟೈಲ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇನ್ನು ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.